ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸುಜಾತಾ ಭಟ್ ಗಂಟೆಗೊಂದು ಹೇಳಿಕೆ ಕೊಡ್ತಾರೆ, ದಿನಕ್ಕೊಂದು ಮಾತಾಡ್ತಾರೆ, ಸಂಪೂರ್ಣ ಎಡವಟ್ಟು ಮಾಡಿ ಇಟ್ಕೊಂಡಿದ್ದಾರೆ. ಸುಜಾತಾ ಭಟ್ ಅವತಾರ ಕಂಡು ಆಕೆ ವಕೀಲರು ಪಾಪ ಸೈಲೆಂಟ್ ಆಗೋಗಿದ್ದಾರೆ. ಇತ್ತ ಒಂಟಿಯಾಗಿ ಹೋರಾಡೋದಕ್ಕೆ ಸುಜಾತಾ ಭಟ್ ಹಿಂದೆಟ್ಟು ಹಾಕ್ತಿದ್ದಾರೆ. ತಮ್ಮ ವಕೀಲರ ಮನವೊಲಿಸೋದಕ್ಕೆ ಸುಜಾತಾ ಭಟ್ ಸರ್ಕಸ್ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಸುಜಾತಾ ಭಟ್ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಆದ್ರೂ ಕೆಲವೊಮ್ಮೆ ಅವರ ಪರಿಸ್ಥಿತಿ ನೋಡಿದಾಗ ಅಯ್ಯೋ ಅನ್ಸುತ್ತೆ. ಕಾರಣ ಅವರ ವಯಸ್ಸು, ಅವರಿರುವಂಥ ಪರಿಸ್ಥಿತಿ, ಈ ಮಧ್ಯೆ ಏಕಾಂಗಿ ಆಗಿದ್ದಾರೆ ಅನ್ಸುತ್ತೆ ಅವರ ಹೋರಾಟದಲ್ಲಿ. ಯಾರು ಸದ್ಯ ಅವ್ರ ಬೆನ್ನಿಗಿಲ್ವಾ ಈಗ? ವಿಜಯ್, ಮೇಲ್ನೋಟಕ್ಕೆ ಸುಜಾತಾ ಭಟ್ ಅವರು ಏಕಾಂಗಿ ಆದಂತೆ ಕಾಣ್ತಿದೆ. ಯಾಕಂದ್ರೆ ಇಷ್ಟು ದಿನ ಅವರ ಹೋರಾಟದ ಹಾದಿಯಲ್ಲಿ ಜೊತೆಗಿದ್ದವರು ಕೂಡ ಇದೀಗ ಅವರ ಅಂತರ ಕಾಯ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಲಾಯರ್ ಕೂಡ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಸುಜಾತಾ ಭಟ್ ಪರ ವಕಾಲತ್ ವಹಿಸಿರುವಂತಹ ಮಂಜುನಾಥ್ ಅವರು ಕೂಡ ಇಷ್ಟು ದಿನ ಅಂದ್ರೆ ಮಾನವೀಯತೆ ನೆಲೆಯಿಂದ ಈ ಒಂದು ಕೇಸ್ಗೆ ಎಂಟ್ರಿ ಆದ, ಈ ಒಂದು ಕೇಸ್ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ರಿಂದ ಯಾವುದೇ ರೀತಿಯ ಹಣವನ್ನು ಕೂಡ ನಾ ಪಡೆದಿಲ್ಲ, ಒಬ್ರು ವೃದ್ಧೆಗೆ ತೊಂದರೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಅಂತ ಮಾನವೀಯತೆ ನೆಲೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆದೆ. ಬಟ್ ಈ ಒಂದು ಸಂದರ್ಭದಲ್ಲಿ ಪ್ರಕರಣದ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಕೂಡ ಯಾವುದೇ ರೀತಿಯ ದಾಖಲಾತಿಯನ್ನು ಒದಗಿಸಿದ್ರು ಕೂಡ ಲಾಯರ್ ಆಗಿರುವ ಕಾರಣಕ್ಕೆ ಅವರು ಕೂಡ ಒಂದಿಷ್ಟು ದಾಖಲಾತಿಯನ್ನು ಕಲೆ ಹಾಕುವ ಯತ್ನದಲ್ಲಿದ್ದಂತಹ ಸಂದರ್ಭದಲ್ಲಿ ಖುದ್ದ ಅವರ ಕಕ್ಷಿದಾರರಾಗಿರುವಂತಹ ಸುಜಾತಾ ಭಟ್ ಅವರೇ ಮಾಧ್ಯಮವೊಂದರ ಇಲ್ಲ ನನಗೆ ಮಗಳೇ ಇರಲಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಇದೀಗ ಲಾಯರ್ ಕೂಡ ಯಾರು ಕೂಡ ಇವರ ಪರ ವಕಾಲತ್ತು ವಹಿಸು ಕೂಡ ಮುಂದಾಗ್ತಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ SIT ಅವರು ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಾಲಾವಕಾಶವನ್ನು ಕೇಳಿದ್ರು. ಅಂದ್ರೆ ನನಗೆ ಬಿಪಿ ಕಡಿಮೆ ಆಗಿದೆ, ಜೊತೆಗೆ ಆರೋಗ್ಯ ಸಮಸ್ಯೆ ಇದೆ, ನಾನು ಮಾನಸಿಕ ಒತ್ತಡದಲ್ಲಿದ್ದೇನೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿ SIT ಇಂದ ಕೂಡ ಅವರು ಒಂದಿಷ್ಟು ಕಾಲಾವಕಾಶವನ್ನು ಕೇಳಿದ್ರು. ಬಟ್ ಮೇಲ್ನೋಟಕ್ಕೆ SIT ಇಂದ ಕಾಲಾವಕಾಶ ಕೇಳಿದವರು ಲಾಯರ್ ಅನ್ನು ನೇಮಕ ಮಾಡುವ ವಿಚಾರವಾಗಿ ಅವರು ಕಾಲಾವಕಾಶ ಕೇಳಿದ್ರ ಅನ್ನೋ ಪ್ರಶ್ನೆ ಕೂಡ ಹುಟ್ಟಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಸದ್ಯ ಸುಜಾತಾ ಭಟ್ ಅವರು ಏಕಾಂಗಿಯಾಗಿ ಅವರ ಮನೆಯಲ್ಲಿ ಇರುವಂತದ್ದು. ಜೊತೆಗೆ ಯಾರು ಕೂಡ ಅವರಿಗೆ ಹಿಂದೆ ಆರಂಭಿಕ ಹಂತದಲ್ಲಿ 2003ರಲ್ಲಿ ತನ್ನ ಮಗಳು ಕಣ್ಮರೆಯಾದಲನ್ನು ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತಹ ಲಾಯರ್ ಆಗಿರ್ಬೋದು ಅಥವಾ ಹೋರಾಟಗಾರರಾಗಿರ್ಬೋದು ಎಲ್ಲರೂ ಕೂಡ ಸದ್ಯಕ್ಕೆ ಅವರಿಂದ ಅಂತರ ಕಾಯ್ದುಕೊಂಡಂತೆ ಕಾಣ್ತಾ ಇದೆ. ವಿಜಯ್, ಸತ್ತಾರ್, ಹಾಗಿದ್ರೆ ಈಗ ಸುಜಾತಾ ಭಟ್ ಅವರ ಮುಂದಿರುವಂಥ ಆಯ್ಕೆಗಳೇನು? ಏಕಾಂಗಿಯಾಗಿ ಈ ವಯಸ್ಸಲ್ಲಿ ಏನು ಅಂತ ಹೋರಾಡೋದಕ್ಕೆ ಸಾಧ್ಯ? ಆರ್ಥಿಕವಾಗಿ ಇರ್ಬೋದು ಅಥವಾ ಮಾನಸಿಕವಾಗಿ ಸಾಧ್ಯ ಆಗಲ್ಲ. ಮಾಡಿದ್ದ ತಪ್ಪನ್ನು ಒಪ್ಕೊಂಡು ಅಥವಾ ನಾನು ಹೇಳಿದ್ದೆಲ್ಲವೂ ಸುಳ್ಳು, ನನ್ನ ಹಿಂದೆ ಯಾರಿದ್ರು ಅನ್ನೋದನ್ನೇನಾದರೂ ಹೇಳ್ಕೊಂಡ್ರೆ ಅವ್ರಿಗೆ ಸದ್ಯಕ್ಕೊಂದು ರಿಲೀಫ್ ಅನ್ನೋದೇನಾದರೂ ಸಿಗಬಹುದು ಅನ್ಸತ್ತಾ? ವಿಜಯ್, ಸುಜಾತಾ ಭಟ್ ಅವರ ಅಂದ್ರೆ ಆಪ್ತ ವಲಯದಿಂದ ಸಿಕ್ಕಿರುವಂತಹ ನ್ಯೂಸ್ ಫಸ್ಟ್ ಸಿಕ್ಕಿರುವಂತಹ ಖಚಿತ ಮಾಹಿತಿಯ ಮೇರೆಗೆ ನಾವು ಈ ಒಂದು ಪ್ರಕರಣ ನೋಡಿದಂತ ಸಂದರ್ಭದಲ್ಲಿ ಅವರು SIT ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಇಲ್ಲ ನಾವೊಂದು ಈ ಒಂದು ಕೇಸ್ನಿಂದ ವಾಪಸ್ ತಗೋತೀನಿ ಅನ್ನೋ ನಿರ್ಧಾರಕ್ಕೆ ಬರಬಹುದು ಅನ್ನೋ ಮಾಹಿತಿ, ಖಚಿತ ಮಾಹಿತಿ ನ್ಯೂಸ್ ಫಸ್ಟ್ ಕೂಡ ಈ ಹಿಂದೆನೆ ಸಿಕ್ಕಿತ್ತು. ಇದೇ ಕುರಿತು ನಾವು ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಿದ್ದೇವೆ. ಯಾಕಂದ್ರೆ ಈ ಒಂದು ಪ್ರಕರಣ ನೋಡ್ತಾ ಹೋದ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರಿಗೆ ಈ ಒಂದು ಪ್ರಬಲ ಯಾವುದೇ ರೀತಿ ಸಾಕ್ಷ್ಯಾಧಾರ ಇಲ್ಲ ಅಂತಾನೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರದೊಂದು ಫೋಟೋ ಬಿಟ್ರೆ ಬೇರೆ ಯಾವುದೇ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಇದೇ ಕಾರಣಕ್ಕೆ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡುವುದರ ಜೊತೆಗೆ ಅವರ ಮುಂದಿರುವ ಆಯ್ಕೆ ಅಂದ್ರೆ SIT ಮುಂದೆ ಯಾಕೆ ಈ ರೀತಿಯ ಒಂದು ಸುಳ್ಳು ಹೇಳಿದ್ದೀನಿ ಅನ್ನೋದನ್ನು ಕೂಡ ಅವರು ಅಲ್ಲಿ SIT ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಈ ಹಿಂದಿನ ಜಮೀನು ಜಿದ್ದೆ ಅಂದ್ರೆ ಜಮೀನು ವಿಚಾರವಾಗಿ ನಡೀತಿದ್ದಂತಹ ಹೋರಾಟ ಆಗಿರ್ಬೋದು, ಆ ಭೂವಾಜ್ಯದ ವಿಚಾರವಾಗಿಯೂ ಕೂಡ ಅವರು SIT ಮುಂದೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಒಂದು ವೇಳೆ ಅವರು ತಪ್ಪಿತಸ್ಥರು ಅಂತ ಅನಿಸಿದ ಆ ಒಂದು ಸಂದರ್ಭದಲ್ಲಿ ಅವರು ಮಾನವೀಯತೆ ನೆಲೆಯಿಂದ ನನ್ನ ವಯಸ್ಸಿನ ವಯೋಮಾನವನ್ನು ಪರಿಗಣಿಸಿ ಒಂದಿಷ್ಟು ಅಂದ್ರೆ ನೀವು ನನ್ನ ವಯೋಮಾನವನ್ನು ಪರಿಗಣಿಸಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.